ಹೊರಗೆದ್ದು ಉದ್ದ ಬೀಳುವೆ ತಾಯಿ, ಎಲ್ಲದಿದ್ದರ ರಣದಾಗ ಬಿದ್ದು ಹೋಗುವೆ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಏನಿದು ಸಿನಿಮಾ ಸಂಭಾಷಣೆ ಹೇಳ್ತಿದ್ದಾರೆ ಅನ್ಕೊಂಡ್ರೆ? ಹೌದು ಸ್ನೇಹಿತರೆ, ನಾವಿವತ್ತು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಕಿತ್ತೂರನ್ನ ತನ್ನ ದುರಾಸೆಯಿಂದಲೇ ಅತಿಕ್ರಮಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಿದಂತಹ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದಂತಹ ಕಿತ್ತೂರಿನ ಹುಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಹೌದು ಸ್ನೇಹಿತರೆ, ಈ ರಾಯಣ್ಣನ ಕುರಿತಾಗಿ ಮಾತಾಡಬೇಕಾದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸ್ನೇಹಿತರೆ, ರಾಯಣ್ಣನ ಕತೆ ಸುಖ ಸುಮ್ಮನೆ ಒಂದಿಷ್ಟು ನಿಮಿಷ ಹೇಳಿ ಮುಗಿಸುವಂಥದ್ದು. ರಾಯಣ್ಣನ ಕತೆ ಹೇಳುವಾಗ ರಾಣಿ ಚೆನ್ನಮ್ಮರನ್ನ ಮರೆಯೋ ಹಾಗಿಲ್ಲ, ಕಿತ್ತೂರಿನ ಕಲಿಗಳ ಸಾಹಸ ಗಾಥೆಯನ್ನ ಬಿಡೋ ಹಾಗೂ ಇಲ್ಲ. ಹೀಗಾಗಿ ಕಿತ್ತೂರಿಗೆ ಬಾರದೆ ರಾಯಣ್ಣನ ಇತಿಹಾಸ ಹೇಳೋದು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಮತ್ಯಾವಾಗಾದ್ರೂ ಒಂದು ಸಾರಿ ಅವಕಾಶ ಸಿಕ್ಕರೆ ಕಿತ್ತೂರಿನ ನೆಲದಲ್ಲಿ ನಿಂತು ರಾಯಣ್ಣನ ಇತಿಹಾಸ ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಹಾಗಾದ್ರೆ ಮತ್ತೆ ಕೇತನ, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಸಂಗೊಳ್ಳಿ ರಾಯಣ್ಣ, ಅವನ ಹೆಸರು ಕೇಳಿದರೆ ಸಾಕು ಪರಂಗಿಗಳ ಎದೆ ನಡುಗುತ್ತಿತ್ತು. ಯಾವಾಗ ಎಲ್ಲಿಂದ ಹೇಗೆ ದಾಳಿ ಮಾಡ್ತಾನೋ ಅನ್ನೋ ಭಯ ಕಾಡ್ತಿತ್ತು. ರಾಣಿ ಚೆನ್ನಮ್ಮರನ್ನ ಬಂಧಿಸಿದ್ರೂ ಕೂಡ ರಾಯಣ್ಣನ ಬಂಧನ ಆಗುವವರೆಗೆ ಅವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ರಾಯಣ್ಣ ಹುಟ್ಟಿದ್ದು 1796 ಆಗಸ್ಟ್ 15ರಂದು. ಸಂಗೊಳ್ಳಿಯ ಭರಮಪ್ಪ ಮತ್ತು ಕೆಂಚಬರ ಮಗನಾಗಿ ಜನಿಸಿದಂತಹ ರಾಯಣ್ಣ ಗಂಡು ಮೆಟ್ಟಿನ ನಾಡಿನ ಕಲಿಗಳಲ್ಲಿ ಒಬ್ಬನಾಗ್ತಾನೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ರಾಯಣ್ಣನ ತಂದೆ ಭರಮಪ್ಪ ಬಹಳ ಶೂರ. ರಾಯಣ್ಣ ತನ್ನ ತಂದೆಯ ಶೌರ್ಯಗಳನ್ನ ನೋಡುತ್ತಲೇ ಬೆಳೆದ. ಜನಸಾಮಾನ್ಯರಿಗೆ ತೊಂದರೆ ಕೊಡುತ್ತಿದ್ದಂತಹ ಹುಲಿಯನ್ನ ತನ್ನ ಕಿರುಗತ್ತಿಯಿಂದಲೇ ಮುಗಿಸಿದಂತಹ ವೀರ ಈ ಭರಮಪ್ಪ. ಅವನ ಶೌರ್ಯ ಕಿತ್ತೂರಿನ ದೊರೆ ಮಲ್ಲಸರ್ಜಾ ದೇಸಾಯಿಗೆ ತುಂಬಾ ಇಷ್ಟ ಆಗಿತ್ತು. ಹೀಗಾಗಿ ಕಿತ್ತೂರಿನ ಸೈನ್ಯದಲ್ಲಿ ಸೂಕ್ತ ಸ್ಥಾನವೂ ಸಿಕ್ಕಿತು. ರಾಯಣ್ಣನ ತಾತ ಆಯುರ್ವೇದದ ಪಂಡಿತನಾಗಿದ್ದ. ಹೀಗೆ ಇವರಿಬ್ಬರ ಮಾರ್ಗದಲ್ಲೇ ನಡೆದ ರಾಯಣ್ಣ ಮುಂದೊಂದು ದಿನ ಕಿತ್ತೂರಿನ ಸೇನಾನಿಯಾದ. ಚಿಕ್ಕ ವಯಸ್ಸಿನಲ್ಲೇ ಗರಡಿ ಮನೆಯಲ್ಲಿ ಪಳಗಿದ್ದ ರಾಯಣ್ಣ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ವಿದ್ಯೆ ಹಾಗೂ ಮಲ್ಲ ಯುದ್ಧಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದ. ಹೀಗಾಗಿ ಈತ ಎಂಥದ್ದೇ ಸಂದರ್ಭದಲ್ಲೂ ಧೃತಿಗೆಡದೆ ಮುನ್ನುಗ್ಗು ಸಾಮರ್ಥ್ಯ ಹೊಂದಿದ್ದ. ರಾಯಣ್ಣ ಸೈನ್ಯ ಸೇರಿದ ಮೇಲೆ ಚೆನ್ನಮ್ಮಾಜಿಯ ನೆಚ್ಚಿನ ಬಂಟನಾದ. ಒಂದರ್ಥದಲ್ಲಿ ಹೇಳೋದಾದ್ರೆ ಆಕೆಯ ಹಿರಿಯ ಮಗನಂತಿದ್ದ. ಕಿತ್ತೂರು ಮತ್ತು ಚೆನ್ನಮ್ಮಳಿಗಾಗಿ ರಾಯಣ್ಣ ಪ್ರಾಣವನ್ನೇ ಕೊಡೋದಕ್ಕೆ ತಯಾರಿದ್ದ. ಕಿತ್ತೂರಿನಲ್ಲಿ ರಾಯಣ್ಣನಂತ ಅನೇಕ ಕಲಿವೀರರಿದ್ರು. ಆದರೆ ಕೆಲವು ವಿದ್ರೋಹಿಗಳಿಂದ 1824ರಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಎರಡನೆಯ ಯುದ್ಧದಲ್ಲಿ ಕಿತ್ತೂರಿನ ಸೈನ್ಯ ಪರಾಭವಗೊಂಡಿತು. ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನನ್ನ ಬಂಧಿಸಿ ಬೈಲಹೊಂಗಲದ ಸೆರೆಮನೆಗೆ ಹಾಕಿದರು. ಬ್ರಿಟಿಷರು ರಾಯಣ್ಣ ಮತ್ತು ಆತನ ಸಹಚರರನ್ನ ಧಾರವಾಡದ ಜೈಲಿಗೆ ಕಟ್ಟಿದರು. ಕೆಲವೇ ತಿಂಗಳಲ್ಲಿ ರಾಜವಂಶಸ್ಥರನ್ನ ಹೊರತುಪಡಿಸಿ ಉಳಿದವರನ್ನೆಲ್ಲ ಬಿಡುಗಡೆ ಮಾಡಿಬಿಟ್ರು. ಅವರಲ್ಲಿ ರಾಯಣ್ಣನೂ ಕೂಡ ಇದ್ದ. ಬಿಡುಗಡೆಯಾಗಿ ಬಂದ ರಾಯಣ್ಣ ಸುಮ್ಮನೆ ಕೂರಲಿಲ್ಲ. ಗಾಯಗೊಂಡಿರೋ ಸಿಂಹದ ಉಸಿರು ಘರ್ಜನೆಗಿಂತ ಭಯಂಕರವಾಗಿರುತ್ತದೆ. ರಾಯಣ್ಣ ಕೂಡ ಗಾಯಗೊಂಡಿರೋ ಸಿಂಹದಂತಾಗಿದ್ದ. ಕಿತ್ತೂರಿನ ಸೋಲು, ಚೆನ್ನಮ್ಮನ ಬಂಧನ, ಸುಖಾಸುಮ್ಮನೆ ತನ್ನವರ ಸಾವನ್ನು ಕಂಡ ರಾಯಣ್ಣ ನಿಜವಾಗಿಯೂ ವ್ಯಾಘ್ರನಂತಾಗಿದ್ದ. ಅವನಲ್ಲಿನ ದೇಶಭಕ್ತಿ, ರಾಷ್ಟ್ರ ಪ್ರೇಮ, ತನ್ನ ನೆಲದ ಮೇಲಿನ ಪ್ರೀತಿ, ಅದರ ಮೇಲೆ ಬಂದು ನಿಂತ ಬಿಳಿಯರ ಅಟ್ಟಹಾಸ ಅವನನ್ನ ಗೊತ್ತಿಲ್ಲದಂತೆ ಒಂದು ಮಹಾನ್ ಕ್ರಾಂತಿಗೆ ಸಿದ್ಧಗೊಳಿಸಿಬಿಟ್ಟವು. ತನ್ನ ತಾಯಿ ನೆಲ ಕಿತ್ತೂರು ಮತ್ತೆ ದೇಸಾಯಿಗಳ ಸುಪರ್ದಿಗೆ ಬರೋವರೆಗೆ ತಾನು ವಿಶ್ರಮಿಸೋದಿಲ್ಲ ಅಂತ ತೀರ್ಮಾನಿಸಿಬಿಟ್ಟ. ಆದರೆ ಈ ಪ್ರತಿಜ್ಞೆ ಈಡೇರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಜನರ ಸಹಕಾರದ ಅನಿವಾರ್ಯತೆ ಇತ್ತು, ಯೋಧರ ಅವಶ್ಯಕತೆ ಇತ್ತು, ಎಲ್ಲಕ್ಕೂ ಮಿಗಿಲಾಗಿ ಹಣಕಾಸಿನ ನೆರವು ಬೇಕಾಗಿತ್ತು. ಇದೆಲ್ಲದರ ಮನಗಂಡ ರಾಯಣ್ಣ ಮೊದಲು ರಾಣಿ ಚೆನ್ನಮ್ಮಾಳ ಆಶೀರ್ವಾದ ಪಡಿಬೇಕು ಅನ್ಕೋತಾನೆ. ಬೈಲಹೊಂಗಲದ ಕಾರಾಗೃಹಕ್ಕೆ ಸಾಧುವಿನ ವೇಷದಲ್ಲಿ ಬಂದ ರಾಯಣ್ಣ ಆಕೆಯ ಮುಂದೆ ನಿಂತ್ಕೊಂಡು ಬಿಡ್ತಾನೆ. ಅವನ ಪ್ರತಿಜ್ಞೆಯನ್ನ ಕೇಳಿದಂತಹ ಚೆನ್ನಮ್ಮ ಮತ್ತೆ ಸ್ವಾತಂತ್ರ್ಯದ ಕನಸು ಕಾಣಕ್ಕೆ ಶುರು ಮಾಡಿದ್ಲು.
ಆ ಕಾರ್ಯಕ್ಕಾಗಿ ತನ್ನಲ್ಲಿದ್ದ ಒಡವೆಯನ್ನ ನೀಡಿ ಜಯವಾಗಲಿ ಮಗನೇ ಎಂದು ಆಶೀರ್ವಾದ ಮಾಡಿತು. ಚೆನ್ನಮ್ಮನ ಆಶೀರ್ವಾದ ಪಡೆದು ರಾಯಣ್ಣ ಒಂದು ಸುಸಜ್ಜಿತ ಸೈನ್ಯ ಕಟ್ಟೋಕೆ ಶುರು ಮಾಡಿದ. ಒಡ್ಡರ ಎಲ್ಲನ್ನ ಬಿಚ್ಚುಗತ್ತಿ ಚನ್ನಬಸಣ್ಣ, ಗುರಿಕಾರ ಬಾಳಪ್ಪ ಹೀಗೆ ಸ್ವಾತಂತ್ರ್ಯ ಸೇನಾನಿಗಳ ಗುಂಪು ಒಂದುಗೂಡೋದಕ್ಕೆ ಆರಂಭವಾಯಿತು. ಛತ್ರಪತಿ ಶಿವಾಜಿಯ ನಂತರ ಅತ್ಯಂತ ಯಶಸ್ವಿ ಏರಿಲ್ಲ ಯುದ್ಧ ತಂತ್ರ ರೂಪಿಸಿದ ಕೀರ್ತಿ ರಾಯಣ್ಣನಿಗೆ ಸಲ್ತದೆ. ಅವನ ಯುದ್ಧ ತಂತ್ರ ಬ್ರಿಟಿಷರನ್ನ ಕಂಗಾಲಾಗಿಸಿದ್ದಂತೂ ಸುಳ್ಳಲ್ಲ. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಒಗೆದು ದಾಖಲೆಗಳನ್ನ ಸುಡುವ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಿದ್ದ. ರಾಯಣ್ಣನ ಚಟುವಟಿಕೆಗಳು ಬ್ರಿಟಿಷರ ನಿದ್ದೆಗೆಡಿಸಿದ್ದವು. ರಾಯಣ್ಣನನ್ನ ಬಂಧಿಸಲು ಸರ್ಕಾರ ಆದೇಶ ಕೊಟ್ಟು ಬಂಧನ ಕಾರ್ಯಕ್ಕೆ ಧಾರವಾಡದ ಕಲೆಕ್ಟರ್ ದಾಸ್ ನಿಯುಕ್ತನಾದ. ಅವರೇನೇ ಮಾಡಿದರೂ ರಾಯಣ್ಣ ಸಿಕ್ಕಿ ಬೀಳಲಿಲ್ಲ. ಆಗಲೇ ನೋಡಿ ಬ್ರಿಟಿಷರು ತಮ್ಮ ನರಿ ಬುದ್ಧಿ ತೋರಿಸಿದರು. ಸಂಗೊಳ್ಳಿ ರಾಯಣ್ಣನನ್ನ ಮುಂದಿನಿಂದ ಹಿಡಿಯಲು ಸಾಧ್ಯವಿಲ್ಲ ಎಂದು ತಿಳಿದ ಅವರು ರಾಯಣ್ಣನನ್ನ ಅವನ ದೂರ ಸಂಬಂಧಿಗಳಾದ ಲಿಂಗನಗೌಡ, ವೆಂಕನಗೌಡ ಮತ್ತು ಲಕ್ಕಪ್ಪನನ್ನು ಕರೆದು ಹಣದ ಆಮಿಷೆ ಒಡ್ಡಿದರು. ಹಣದ ಮುಂದೆ ಸಂಬಂಧ ಮತ್ತು ನಿಷ್ಠೆಗಳನ್ನೆಲ್ಲ ಗಾಳಿಗೆ ತೂರಿದ ಈ ಜನ ಮೊದಲು ನಂಬಿಕಸ್ಥರಂತೆ ನಟಿಸಿದರು. ಗೇರಿಲ್ಲ ಯುದ್ಧ ತಂತ್ರದಲ್ಲಿಯೂ ಕೂಡ ಭಾಗವಹಿಸಿ ರಾಯಣ್ಣನ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡರು. ಈ ಸಂದರ್ಭದಲ್ಲಿ ಧಾರವಾಡದ ಅಳ್ನಾವರದ ಕಾಡಿನಲ್ಲಿ ರಾಯಣ್ಣ ಮತ್ತು ಆತನ ಸೈನ್ಯದ ಇರುವಿಕೆಯ ಸುಳಿವನ್ನ ಬ್ರಿಟಿಷರಿಗೆ ಕುತಂತ್ರಿ ಲಕ್ಕಪ್ಪ ನೀಡಿಬಿಟ್ಟಿದ್ದ. ತಕ್ಷಣ ಎಚ್ಚೆತ್ತುಕೊಂಡ ಬ್ರಿಟಿಷರು ಸೈನ್ಯವನ್ನ ಕಳಿಸಿಕೊಟ್ಟು ಬಿಟ್ಟರು. ಅದು ಏಪ್ರಿಲ್ 8, 1830. ಡೋರಿ ಹಳ್ಳದಲ್ಲಿ ರಾಯಣ್ಣ ಈಜಾಡ್ತಿದ್ದಾಗ ಬ್ರಿಟಿಷ್ ಸೈನ್ಯ ಅವನನ್ನ ಸುತ್ತುವರೆದಿತ್ತು. ನಿಶಸ್ತ್ರನಾಗಿದ್ದ ರಾಯಣ್ಣ ಅವತ್ತು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದ. ನೀರಿನಲ್ಲಿದ್ದರೂ ಕೂಡ ಬಾಯಲ್ಲಿ ಕತ್ತಿ ಹಿಡಿದುಕೊಂಡು ಈಜಾಡ್ತಿದ್ದ ರಾಯಣ್ಣ ಅವತ್ತು ದ್ರೋಹಿ ಲಕ್ಕಪ್ಪನ ಕೈಗೆ ತನ್ನ ಕತ್ತಿಯನ್ನ ಕೊಟ್ಟು ಬಿಟ್ಟಿದ್ದ. ಹೀಗಾಗಿ ಅವನನ್ನ ಸುಲಭವಾಗಿ ಸೆರೆ ಹಿಡಿದರು. ಇಲ್ಲದಿದ್ರೆ ಅವತ್ತು ನಡೀತಿದ್ದೇ ಬೇರೆ. ಕಿತ್ತೂರಿನ ಹುಲಿಯನ್ನ ಬೇಟೆಯಾಡೋದಕ್ಕೆ ಆಗದ ಬ್ರಿಟಿಷ್ ಶ್ವಾನಗಳು ಕುತಂತ್ರದಿಂದ ಸೆರೆ ಹಿಡಿದವು. ರಾಯಣ್ಣನನ್ನ ಮತ್ತೆ ಜೈಲಿಗೆ ತಳ್ಳಲಾಯಿತು. ವಿಚಾರಣೆ ನಾಟಕ ಮಾಡಿದಂತಹ ಬ್ರಿಟಿಷರು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ನೀಡಿಬಿಟ್ಟರು. ಈ ಹಂತದಲ್ಲೇ ರಾಯಣ್ಣ ತನ್ನನ್ನ ನಂದಗಡದಲ್ಲಿ ಆಲದ ಮರಕ್ಕೆ ನೇಣು ಹಾಕಿ ಅಂತ ಕೇಳ್ಕೊಳ್ತಾನೆ. ಅದರಂತೆ ನಂದಗಡದಲ್ಲಿ ರಾಯಣ್ಣನನ್ನ ಸಾರ್ವಜನಿಕವಾಗಿ ನೇಣಿಗೇರಿಸಲಾಯಿತು. ಸಾಯೋದಕ್ಕೂ ಮುನ್ನ ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರನ್ನ ಹೊಡೆದೋಡಿಸ್ತೀನಿ ಅಂತ ಮತ್ತೆ ಪ್ರತಿಜ್ಞೆ ಮಾಡ್ತಾನೆ ರಾಯಣ್ಣ. ಒಬ್ಬ ರಾಯಣ್ಣ ಸತ್ತರೇನಂತೆ ಈ ದೇಶದ ಪ್ರತಿ ಮನೆಗಳಲ್ಲೂ ಕೂಡ ರಾಯಣ್ಣರು ಹುಟ್ಟಲಿ, ಕ್ರಾಂತಿ ಜ್ಯೋತಿ ಹತ್ತಲಿ, ಬ್ರಿಟಿಷರನ್ನ ಹೊಡೆದೋಡಿಸಲಿ ಅಂತ ಹರ ಹರ ಮಹಾದೇವ ಅನ್ನುವ ಘೋಷಣೆಯೊಂದಿಗೆ ನೇಣು ಕುಣಿಕೆಗೆ ಶರಣಾಗಿ ಬಿಟ್ಟ. ಸ್ನೇಹಿತರೆ, ಹೀಗೆ ಹೇಳುವ ಮೂಲಕ ಸುತ್ತಮುತ್ತಲ ಹಳ್ಳಿಯ ಜನರಲ್ಲಿ ಸ್ವಾತಂತ್ರ್ಯದ ಮನೋಭಾವವನ್ನ ಮೂಡಿಸುವ ಅಭಿಲಾಷೆಯನ್ನ ಹೊಂದಿದ್ದಂತಹ ರಾಯಣ್ಣ ಈ ಮಾತುಗಳನ್ನ ಆಡುವುದರ ಮೂಲಕ ಯಶಸ್ವಿ ಕೂಡ ಆಗಿ ಹೋದ. ಬಂಧುಗಳೇ, ರಾಯಣ್ಣ ಕೇವಲ ಕಿತ್ತೂರಿನ ಹುಲಿ ಮಾತ್ರ ಅಲ್ಲ, ಅವನು ಇಡೀ ಭಾರತದ ಹುಲಿ. ರಾಯಣ್ಣ ಯಾವುದೇ ಜಾತಿಗಾಗಲಿ ಯಾವುದೇ ರಾಜಕೀಯ ಪಕ್ಷಗಳಿಗಾಗಲಿ ಸೀಮಿತನಲ್ಲ. ಅವನು ಇಡೀ ಭಾರತವೇ ಆರಾಧಿಸುವಂತಹ ಅಪ್ರತಿಮ ದೇಶಭಕ್ತ. ಸ್ನೇಹಿತರೆ, ಮತ್ತೊಬ್ಬ ವೀರನ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.